ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಪ್ರೇಮ್ ಕುಮಾರ್. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಗಾದೆ ಮಾತಿನಂತೆ 5 ವರ್ಷ ಒಳಪಟ್ಟಂತಹ ಮಕ್ಕಳು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೋಸ್ಕರವಾಗಿ ತೆರೆದಂತಹ ಅಂಗನವಾಡಿಗೆ ಬೀಗ ಬಿದ್ದಿದೆ. ಇದು ಕೊಡಗು ಜಿಲ್ಲೆಯಲ್ಲಿ ನಡೆದಿರುವಂಥದ್ದು. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಪಾಲೆಮಾಡು ಗ್ರಾಮ ಏನಿದೆ, ಈ ಗ್ರಾಮದಲ್ಲಿರುವಂತಹ ಅಂಗನವಾಡಿಗೆ ಸ್ಥಳೀಯರು ಗ್ರಾಮಸ್ಥರೆಲ್ಲರೂ ಕೂಡ ಸೇರಿಕೊಂಡು ಬೀಗವನ್ನು ಹಾಕಿರುವಂಥದ್ದು. ಏನು ಕಳೆದ ಅಂದರೆ ಸುಮಾರು 6 ತಿಂಗಳ ಹಿಂದಷ್ಟೇ ಕೂಡ ಅಲ್ಲಿ ಅಂದರೆ ಆ ಶಾಲಾ ಮಕ್ಕಳು ಅಂದರೆ ಅಂಗನವಾಡಿಯಲ್ಲಿರುವಂಥ 5 ವರ್ಷ ಒಳಪಟ್ಟಂತಹ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವುದಕ್ಕೋಸ್ಕರವಾಗಿ ತೆರೆದಂತಹ ಅಂಗನವಾಡಿ ಏನಿದೆ, ಇಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಕ್ಕಳು ಈ ಅಂಗನವಾಡಿಯಲ್ಲಿ ಪಾಠ ಕಲಿಯೋದಕ್ಕೆ ಬರ್ತಾರೆ. ಇಂಥ ಅಂಗನವಾಡಿಯಲ್ಲಿ ಶಾಲಾ ಶಿಕ್ಷಕಿಯರಿದ್ದಾರೆ, ಅವರು ಮಧ್ಯೆ ಅಂದರೆ ಗೈರು ಅಂದರೆ ಅವರು ಬರ್ತಾ ಇರ್ತಾರೆ. ಬಂದಂಥ ಸಂದರ್ಭದಲ್ಲಿ ಕೂಡ ಏನು ಮಕ್ಕಳಿಗೆ ಪಾಠ ಮಾಡೋದಿಲ್ಲ, ಯಾವುದೇ ರೀತಿ ಏನು ಹೇಳ್ಕೊಡೋದಿಲ್ಲ. ಅವರು ಬರ್ತಾರೆ, ಬೀಗಾಗ ಹೊಟ್ಟೋಗ್ತಾರೆ. ಇನ್ನು ಕೆಲವು ದಿನಗಳಲ್ಲಂತೂ ಶಾಲಾ ಅಂಗನವಾಡಿಗೆ ಪೋಷಕರು ಮಕ್ಕಳನ್ನ ಕರೆತಂದ ಸಂದರ್ಭದಲ್ಲೂ ಕೂಡ ಯಾವಾಗಲೂ ಕೂಡ ಬೀಗವನ್ನು ಹಾಕಿರುತ್ತೆ, ಅಲ್ಲಿ ಶಿಕ್ಷಕಿ ಕೂಡ ಇರೋದಿಲ್ಲ. ಹಿಂಗಾಗಿ ಜಿಲ್ಲಾಡಳಿತದ ಒಂದು ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಾಗಿರ್ಬೋದು ಸ್ಥಳೀಯರು ಮನವಿಯನ್ನು ಕೊಟ್ಟಿದ್ರು. ಏನು ಅಂಗನವಾಡಿಯ ಶಿಕ್ಷಕಿ ಸರಿಯಾಗಿ ಅಂಗನವಾಡಿಯನ್ನು ತೆರೀತಾ ಇಲ್ಲ, ಬಾಣಂತಿಯರಿಗೆ ಕೊಡಬೇಕಾದಂಥ ಫುಡ್ ಆಗಿರ್ಬೋದು ಮತ್ತು ಅಲ್ಲಿ ಏನು ಜನನ ಮರಣ ಪ್ರಮಾಣ ಪತ್ರವನ್ನು ಕೂಡ ಅಂಗನವಾಡಿ ಶಿಕ್ಷಕಿಯರು ಬರೀಬೇಕಾಗಿರುತ್ತೆ. ಅವರು ಕೂಡ ಅಂಥ ಒಂದು ಬರಹಗಳಿಗೂ ಕೂಡ ತೊಂದರೆ ಆಗ್ತಾ ಇರುತ್ತೆ. ಮತ್ತು ಶಾಲಾ ಅಂದರೆ ಅಂಗನವಾಡಿಗೆ ಬರುವಂಥ ಮಕ್ಕಳೇನಿದ್ದಾರೆ, ಪುಟ್ಟ ಮಕ್ಕಳೇನಿದ್ದಾರೆ, ಅವರನ್ನು ಕೂಡ ಮನೆಯಲ್ಲಿ ಅಂದರೆ ಮೊದಲ ಪಾಠಶಾಲೆ ಎಂಬ ಗಾದೆ ಮಾತಿನಂತೆ ಮಕ್ಕಳನ್ನು ತಂದು ಅಂದರೆ ಪಾಲೆಮಾಡು ಪೈಸಾರಿ ಜಾಗ ಏನಿದೆ, ಅಲ್ಲಿ ಸುಮಾರು 90ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡುತ್ತೆ. ಅಲ್ಲಿರುವಂತಹ ಮಕ್ಕಳನ್ನು ಅಂಗನವಾಡಿಗೆ ಶಾಲೆಗೆ ಸೇರಿಸಿರ್ತಾರೆ. ಅಲ್ಲಿಯ ಅಂಗನವಾಡಿ ಶಿಕ್ಷಕಿಯಾದಂತಹ ಶಿಕ್ಷಕಿ ಕೂಡ ಶಾಲೆಗೆ ಬರ್ತಿರಲಿಲ್ಲ. ಹಿಂಗಾಗಿ ಕೂಡ ಪೋಷಕರು ಒಂದು ಮಕ್ಕಳನ್ನ ಶಾಲೆಗೆ ಬಿಡಬೇಕಾದ್ರೆ ತೊಂದರೆಯನ್ನು ಅನುಭವಿಸ್ತಿರುವಂಥದ್ದು. ಈ ಎಲ್ಲ ಒಂದು ಅವ್ರು ಬರ್ತಿರ್ತಾರೆ, ಶಾಲಾ ಶಿಕ್ಷಕಿ ಏನು ಅವಾಗ ಗೈರಾಗ್ತಿರ್ತಾರೆ. ಅವರು ಅಂದರೆ ಶಿಕ್ಷಕಿಯ ಗಮನಕ್ಕೆ ತಂದರೂ ಕೂಡ ಮತ್ತು ಜಿಲ್ಲಾ ಕಚೇರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಒಂದು ವರದಿಯನ್ನು ಮಾಡಿರ್ತಾರೆ. ಸ್ಥಳೀಯರು ಎಲ್ಲರೂ ಕೂಡ ಸೇರಿಕೊಂಡು ಅಂಗನವಾಡಿ ಶಿಕ್ಷಕಿ ಸರಿಯಾಗಿ ಅಂಗನವಾಡಿಯನ್ನು ಓಪನ್ ಮಾಡ್ತಾರೆ ಎಂಬುದನ್ನು ಕೂಡ ದೂರುಗಳನ್ನ ಕೊಟ್ಟಿರ್ತಾರೆ, ಅರ್ಜಿಗಳನ್ನ ಬರೆದಿರ್ತಾರೆ. ಆದರೆ ಈ ಶಾಲಾ ಶಿಕ್ಷಕಿ ಯಾವುದಕ್ಕೂ ಕೇರ್ ಮಾಡದಂಥ ಹಿನ್ನೆಲೆಯಲ್ಲಿ ಕೂಡ ಸ್ಥಳೀಯರು ನಿನ್ನೆ ಮತ್ತು ಇವತ್ತು ಕೂಡ ಅಂಗನವಾಡಿಗೆ ಬೀಗವನ್ನು ಹಾಕಿರುವಂಥದ್ದು. ಅಲ್ಲಿರುವಂಥ ಶಿಕ್ಷಕಿ ಇದುವರೆಗೂ ಕೂಡ ಬೀಗ ಹಾಕಿದ್ರು ಕೂಡ ಯಾಕೆ ಬೀಗ ಹಾಕಿದಾರ ಎಂಬುದನ್ನು ಕೂಡ ಕೇಳೋದಕ್ಕಾಗಲಿ ಒಂದು ಅಂಗನವಾಡಿ ಓಪನ್ ಮಾಡೋದಕ್ಕಾಗಲಿ ಸ್ಥಳಕ್ಕೆ ಬಂದಿಲ್ಲ. ಹಿಂಗಾಗಿ ಸ್ಥಳೀಯರು ಸಾಕಷ್ಟು ಅಲ್ಲಿ ಪೋಷಕರು ಮಕ್ಕಳನ್ನ ಅಂಗನವಾಡಿಗೆ ಕಳಿಸೋದಕ್ಕೆ ಹಿಂದೇಟನ್ನು ಹಾಕ್ತಿರುವಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಅಂಗನವಾಡಿ ಶಿಕ್ಷಕಿ ಏನಿರ್ತಾರೆ, ಈ ಅಂಗನವಾಡಿ ಶಿಕ್ಷಕಿಯ ಅಂದರೆ ಗರ್ಭಿಣಿ ಆಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಬರುವಂಥ ಅನುದಾನ ಏನಿದೆ ಆ ಅನುದಾನಗಳನ್ನು ಕೊಡಬೇಕಾದ್ರೆ ಅಲ್ಲಿರುವಂಥ ಸುತ್ತಮುತ್ತ ಸ್ಥಳೀಯರು ಏನಿದ್ದಾರೆ ಅವರ ಎಲ್ಲರಿಗೂ ಕೂಡ ಒಂದು ರಿಜಿಸ್ಟರ್ ಬುಕ್ನಲ್ಲಿ ಮೇಂಟೈನ್ ಮಾಡಿ ಅರ್ಜಿಗಳನ್ನು ಹಾಕೋದಕ್ಕೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅರ್ಜಿಗಳನ್ನ ಹಾಕೋದಕ್ಕೆ ಶಾಲೆಯ ಒಂದು ಅಂಗನವಾಡಿ ಶಿಕ್ಷಕಿ ಮುಖ್ಯವಾಗಿರುತ್ತೆ. ಆ ಶಿಕ್ಷಕಿ ಒಂದು ಅಂಗನವಾಡಿಗೆ ಬರೆದಂಥ ಹಿನ್ನೆಲೆಯಲ್ಲಿ ಕೂಡ ಗರ್ಭಿಣಿಯರಾಗಿರ್ಬೋದು ಮತ್ತು ಬಾಣಂತಿಯರಾಗಿರ್ಬೋದು ಬರುವಂಥ ಅನುದಾನಗಳನ್ನ ಪಡೆಯೋದಕ್ಕಾಗಲಿ, ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ಇನ್ನೂ ಇತರ ಸೌಲಭ್ಯಗಳನ್ನು ಪಡೆಯೋದಕ್ಕಾಗಿ ಸಾಧ್ಯವಾಗ್ತಾ ಇಲ್ಲ. ಇದರಿಂದಾಗಿ ಕೂಡ ಸ್ಥಳೀಯರು ಸಾಕಷ್ಟು ನೋವುಗಳನ್ನ ಅನುಭವಿಸಿರುವಂಥದ್ದು. ಕೆಲವು ಭಾಗಗಳಿಂದ ಬಂದಂತಹ ಜನರು ಏನಿರ್ತಾರೆ, ಒಂದು ಮರಣ ಪ್ರಮಾಣ ಪತ್ರವನ್ನು ಬರೆಸಬೇಕು ಎಂಬುದನ್ನು ಕೂಡ ಅಂಗನವಾಡಿ ಶಿಕ್ಷಕಿ ಮುಖ್ಯವಾಗಿರ್ತಾರೆ. ಅಲ್ಲೂ ಕೂಡ ಬರ್ಸೋದಕ್ಕೆ ಕೂಡ ಸಮಸ್ಯೆ ಆಗ್ತಿರುವಂಥದ್ದು. ಅದಲ್ಲದೆ ಬಾಣಂತಿಯರಿಗೆ ಒಂದು ಗರ್ಭಿಣಿಯರಿಗೆ ಕೊಡುವಂತಹ ಫುಡ್ಗಳಲ್ಲಿ ವ್ಯತ್ಯಾಸ ಆಗ್ತದೆ. ಪ್ರತಿ ತಿಂಗಳು ಬರುವಂತಹ ಫುಡ್ಗಳನ್ನ ಇಟ್ಕೊಳ್ತಿದ್ದಾರೆ, ಅದು ಹಾಗೆ ಹುಳ ಬೀಳ್ತಾ ಇದೆ. ಅದು ಸರಿಯಾಗಿ ಸೇರ್ಬೇಕಾದಂತಹ ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಸೇರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಒಂದು ಅಂಗನವಾಡಿ ಶಿಕ್ಷಕಿ ಗೈರಾಗ್ತಿರುವಂಥ ಹಿನ್ನೆಲೆಯಲ್ಲಿ ಕೂಡ ಈ ಎಲ್ಲಾ ಕಷ್ಟಗಳನ್ನ ಆ ಸ್ಥಳೀಯರು ಅನುಭವಿಸುತ್ತಿರುವಂಥದ್ದು. ನನ್ನ ಹೆಸರು ಸಂಗೀತೆ, ಪಾಲೆಮಾಡು ಕಾಂಸಿರಾಮ್ ನಗರದಿಂದ ಮಾತಾಡೋದು. ಇವತ್ತು ಅಂಗನವಾಡಿ ಬಂದಿದ್ದೀವಿ, ಓಪನ್ ಆಗೇ ಇಲ್ಲ. ಮೊನ್ನೆ 1 ವಾರ ಬಂದರು, ನಿನ್ನೆ 1 ದಿನ ಬಂದರು, ಇವತ್ತು ಬಂದಿಲ್ಲ, ಓಪನ್ ಆಗಿಲ್ಲ. ಮಕ್ಕಳನ್ನ ರೆಡಿ ಮಾಡಿ ಕರ್ಕೊಬಂದು ನಾವು ವಾಪಸ್ ಕರ್ಕೊಂಡು ಹೋಗೋ ಥರ ಆಗಿದೆ. ಇವತ್ತು ಶಾಸಕರಿಗೆ ಅರ್ಜಿ ದೂರು ಕೊಟ್ಟು ಅವರೇನು ಕ್ರಮ ಕೈಗೊಂಡಿಲ್ಲ. ಇದರ ಬಗ್ಗೆ ನೀವು ಕ್ರಮ ಕೈಗೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೆ. ಈಗ ಪ್ರತಿದಿನ ನಾವು ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದೀವಿ. ಬಂದು ಈಗ 4-5 ಮಕ್ಕಳಿದ್ದಾರೆ. ಇದು ಅಂಗನವಾಡಿಲಿ ಟೀಚರ್ಸ್ಗಳು ಬರ್ತಾ ಇಲ್ಲ. ದಿನ ಬರಬೇಕಾಗಿತ್ತು. ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆ ಗಂಟ ಟೀಚರ್ ಇರಬೇಕು. ಇವಾಗ ಇರ್ತಾ ಇಲ್ಲ ಅವರು. ಈಗ ಮಕ್ಕಳಿಗೆ ದಿನನಿತ್ಯ ಹೀಗೆ ಆದರೆ ನಾವು ಎಲ್ಲಿಗೆ ಏನು ಮಾಡಬೇಕು, ಏನು ಮಾಡ್ಬೋದು? ನಾವು ದಿನ ಕೆಲಸಕ್ಕೆ ಹೋಗೋರು, ನಾವು ಏನು ಮಾಡ್ಬೋದು? ಈಗ ನಾವು ಎಷ್ಟು ಅಂತ ನಾವು ಮಕ್ಕಳನ್ನ ನೋಡ್ಕೊಂಡಿರೋಕ್ಕಾಗತ್ತೆ. ಅಂಗನವಾಡಿ ಅಂತ ಇದೆ ಗ್ರಾಮದಲ್ಲಿ ಅಂತೇಳಿ, ಅಂಗನವಾಡಿ ಅಂತೇಳಿ ಇದ್ದು ಟೀಚರ್ ಇಲ್ಲ. ಏನು ಮಾಡ್ಬೋದು? ಇದಕ್ಕೆ ನೀವೇ ಒಂದು ನಮಗೆ ಉತ್ತರ ಹೇಳ್ಕೊಡ್ಬೇಕು. ಇದಕ್ಕೆ ನೀವೇ ಒಂದು ದಾರಿ ಹೇಳಿ. ಶಾಸಕರಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ,
ಅರ್ಜಿ ಕೊಟ್ಟು ಅವ್ರೇನು ಕ್ರಮಗೊಂಡಿಲ್ಲ. CDP ಅವರಿಗೂ ನಾವು ಇದು ಕೊಟ್ಟಿದ್ದೀವಿ, ಅವರು ಸಹ ಏನು ಕ್ರಮಗೊಂಡಿಲ್ಲ. ಅದಕ್ಕೆ ನೀವೇನಾದ್ರೂ ಪರಿಹಾರ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ನಾವು. ಏನು ಕೊಡಗು ಜಿಲ್ಲೆಯಲ್ಲಿ ಹಲವಾರು ಅಂಗನವಾಡಿಗಳಿವೆ. ಮಕ್ಕಳನ್ನ ಎಲ್ಲಿ ಶಾಲೆಗೆ ಕಳಿಸೋದಕ್ಕಾಗಿಲ್ಲ, LKG UKG ಸೇರ್ಸಕ್ಕಾಗೋದಿಲ್ಲ ಅಂತ ಜನರು ಅಂಗನವಾಡಿಗೆ ಕಳಿಸ್ತಾರೆ. ಅಲ್ಲಿರುವಂತ ಅಂಗನವಾಡಿ ಅಂದ್ರೆ ಸರ್ಕಾರ ಈ ಎಲ್ಲಾ ಸೌಲಭ್ಯಗಳನ್ನ ಮಾಡ್ಕೊಡಿದ್ರ ಜೊತೆಗೆ ಅಂಗನವಾಡಿಗೆ ಶಿಕ್ಷಕಿಗೆ ಒಂದು ಅನುದಾನವನ್ನ ಕೊಟ್ಟು ಈಗ ಒಂದು ಮಕ್ಕಳಿಗೆ ಒಂದು ಪಾಠವನ್ನ ಮಾಡೋದಕ್ಕೋಸ್ಕರವಾಗಿ ಶಿಕ್ಷಕಿನ ನೇಮಕ ಮಾಡಿರ್ತಾರೆ. ಈ ಶಾಲಾ ಒಂದು ಅಂಗನವಾಡಿ ಶಿಕ್ಷಕಿ ಬರೆದಿರುವಂತ ಹಿನ್ನೆಲೆಯಲ್ಲಿ ಕೂಡ ಮಕ್ಕಳು ಒಂದು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಮತ್ತೆ ಬಾಣಂತಿಯರು ಗರ್ಭಿಣಿಯರು ಎಲ್ಲರೂ ಕೂಡ ಬರುವಂತಹ ಫುಡ್ಗಳಿಂದಲೂ ಕೂಡ ವಂಚಿತರಾಗ್ತಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ನಿನ್ನೆ ಏನು ಹಲವಾರು ಬಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದೂರು ನೀಡಿದ್ರು ಕೂಡ ಏನು ಶಿಕ್ಷಕಿ ಶಾಲೆಗೆ ಗೈರಾಗ್ತಿದ್ರ ಹಿನ್ನೆಲೆಯಲ್ಲಿ ಕೂಡ ಸ್ಥಳೀಯರು ಎಲ್ಲರೂ ಕೂಡ ಬಂದು ಅಲ್ಲಿರುವಂತಹ ಒಂದು ಪಾಲೆಮಾಡು ಏನು ಗ್ರಾಮ ಏನಿದೆ ಅಲ್ಲಿರುವಂತಹ ಒಂದು ಅಂಗನವಾಡಿಗೆ ಬೀಗವನ್ನ ಹಾಕಿ ಮತ್ತೆ ಅಲ್ಲಿರುವಂತಹ ಮುಂಭಾಗದಲ್ಲಿರುವಂತಹ ಗೇಟ್ಗೂ ಕೂಡ ಬೀಗವನ್ನ ಹಾಕಿರುವಂತದ್ದು. ಈಗ ಇಲ್ಲಿ ಸಮಸ್ಯೆಗಳನ್ನ ಕಾಣ್ತಿದ್ದೀರಿ. ಈ ಅಂಗನವಾಡಿಯನ್ನ ನೂತನ ಅಂಗನವಾಡಿ ಕಟ್ಟಿ ಈಗ 1-2 ವರ್ಷಗಳಾಗಿದೆ. ಇದು ಹಿಂದೆ ಕೂಡ ನಾವು ಈ ಅಂಗನವಾಡಿಗಳನ್ನ ನಡೆಸ್ಕೊಂಡು ಬರ್ತಿದ್ದು. ಮತ್ತೆ ಈಗ ಯಾರು ನೇಮಕ ಆಗಿದ್ದಾರೆ, ಸುಮಾ ಅನ್ನೋ ಒಂದು ಟೀಚರ್ ನೇಮಕ ಆಗಿದ್ದಾರೆ, ಅವ್ರ ಬಗ್ಗೆ ಬಹಳಷ್ಟು ಸಾರಿ ನಾವು ಕಂಪ್ಲೇಂಟ್ಗಳನ್ನ ಮಾಡಿದ್ದೀವಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಮಾಡಿದ್ದೀವಿ. ಹಾಗೇನೆ ಈಗ 2 ಬಾರಿ ಇಲ್ಲಿ ಒಂದು ಜಿಲ್ಲಾಡಳಿತ ಸಭೆ ಕರೆದಾಗ ಅಲ್ಲೂ ಒಂದು ಕಂಪ್ಲೇಂಟ್ ಮಾಡಿದ್ದೀವಿ. ಅವ್ರು ಸರಿಯಾದ ರೀತಿಯಲ್ಲಿ ಜವಾಬ್ದಾರಿ ಕರ್ತವ್ಯ ನಿರ್ವಹಿಸ್ತಿಲ್ಲ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ. ಈಗ ನೋಡ್ತಿದ್ದೀರಿ ತಾವುಗಳು ಕೂಡ. ಮತ್ತೆ ಮೊನ್ನೆ ಕೂಡ ಗ್ರಾಮ ಸಭೆಯಲ್ಲೂ ಕೂಡ ಶಾಸಕರ ಗಮನಕ್ಕೆ ತಂದಿದ್ದೀವಿ, ಮತ್ತೆ CDP ಅವರ ಹತ್ರ ಮಾತಾಡಿದ್ದೀವಿ. ಆದ್ರೆ ಅವರ ಬೇಜಾರು ಇಲ್ಲಿ ಬಿಡ್ತಿಲ್ಲ. ಈಗ ಇಲ್ಲಿ ನಮಗೆ ಏನ್ ಕಾಣುತ್ತೆ ಅಂದ್ರೆ ಸರ್ಕಾರನೇ ಈ ತರ ಆದ್ರೆ ಪರಿಸ್ಥಿತಿ ಒಂದು ಯಾರು ಕೆಲಸ ಮಾಡುವಂತ ಒಂದು ಜವಾಬ್ದಾರಿ ಇರುವಂತ ಒಬ್ಬರು ಕಾರ್ಯಕರ್ತ ಇದ್ರೆ ಆ ಕಾರ್ಯಕರ್ತೆಯನ್ನ ಪ್ರಶ್ನೆ ಮಾಡುವಂತ ತಾಕತ್ತು ಇವತ್ತು CDP ಅವರಿಗೆ ಇಲ್ಲ ಅಂತ ಆದ್ರೆ ಇಂಥ ಅಪಹಾಸ್ಯದ ಆಡಳಿತ ಬೇಕಾ ಅನ್ನೋದು ಈಗ ನನ್ನ ಪ್ರಶ್ನೆ ಇದೆ. ಇವತ್ತು ಈಗ ಈ ಮಕ್ಕಳೆಲ್ಲ ಬೀದಿಗೆ ಕೂತ್ಕೊಂಡಿದ್ದಾರೆ. ಈ ಮಕ್ಕಳಿಗೆ ರಕ್ಷಣೆ ಕೊಡುವರು ಯಾರು? CDP ಈ ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ನೋಡಿ, ಬೀದಿ ನಾಯಿಗಳಿದ್ದಾವೆ, ಜೊತೆಲಿ ನಾಯಿಗಳಿದ್ದಾವೆ, ಏನಾದ್ರೂ ಅದಕ್ಕೆ ಹೆಚ್ಚು ಕಡಿಮೆ ಆಗಿ ಮಕ್ಕಳನ್ನ ಏನಾದ್ರೂ ಕಡಿದ್ರೆ ಅದಕ್ಕೆ ಕಾರಣ ಯಾರು? ಇದನ್ನೆಲ್ಲ ಕೂಡ ನಾವು ಪ್ರಶ್ನೆ ಮಾಡಬೇಕಾದಂತ ಅನಿವಾರ್ಯತೆ. ಈ ಬಗ್ಗೆ ಜವಾಬ್ದಾರಿ ಇಲ್ವಾ CDP ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜವಾಬ್ದಾರಿ ಇಲ್ವಾ ಅನ್ನೋದು ಪ್ರಶ್ನೆ ಇದೆ. ಇದನ್ನು ಶಾಸಕರು ಕೂಡ ಬಹಳಷ್ಟು ಸೀರಿಯಸ್ ಆಗಿ ತಗೊಳ್ಬೇಕಾಗುತ್ತೆ. ಶಾಸಕರು ಕೂಡ ದಯವಿಟ್ಟು ನನ್ನ ಶಾಸಕರೇ ನಿಮ್ಮಲ್ಲಿ ಮನವಿ ಅನ್ನೋದು, ನೀವು ಒಬ್ಬರು ಶಾಸಕರಾಗಿ ಇಂಥ ಒಂದು ಸಮಸ್ಯೆಗಳನ್ನ 3 ಬಾರಿ ನಿಮ್ಮ ಗಮನಕ್ಕೆ ತಂದೀವಿ ಅಂದ್ರೆ ತಕ್ಷಣದಲ್ಲಿ ತಾವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ನೋಡಿ ಮತ್ತೆ ನಾವು ಇಲ್ಲಿ ಆಗುವಂತ ಎಲ್ಲಾ ಘಟನೆಗಳಿಗೂ ಅಧಿಕಾರಿಗಳ ನಿರ್ಲಕ್ಷ್ಯತೆನ, ಇಲ್ಲಿ ನಮ್ಮ ಕೊಡಗಿನ ಸಮಸ್ಯೆಗಳನ್ನ ಯಾರ ಹತ್ರ ನಾವು ಈ ಬಡವರ ಸಮಸ್ಯೆಗಳನ್ನ ಕೇಳಬೇಕು ಅನ್ನೋದು ಇಲ್ಲಿ ಪ್ರಶ್ನೆಗಳು ಕಾಣ್ತಿದ್ದೇವೆ. ಅದಕ್ಕೆ ದಯವಿಟ್ಟು ಶಾಸಕರು ಇದಕ್ಕೆ ಜವಾಬ್ದಾರಿ ತಗೊಳ್ಬೇಕು. CDP ಅವರ ಮೇಲೆ ಇಮಿಡಿಯೇಟ್ ಕ್ರಮ ತಗೊಳ್ಬೇಕು. CDP ಅವರನ್ನ ಮೊದಲು ಸಸ್ಪೆಂಡ್ ಮಾಡಿ. CDP ಅವರನ್ನು ಸಸ್ಪೆಂಡ್ ಮಾಡೋದ್ರ ಮುಖಾಂತರ ಇವರನ್ನ ಡಿಸ್ಮಿಸ್ ಮಾಡಬೇಕು. ಈ ಟೀಚರ್ ಯಾರಿದ್ದಾರೆ ಇವ್ರನ್ನ ಡಿಸ್ಮಿಸ್ ಮಾಡಬೇಕು. ಕಾರಣ ಯಾಕೆ ಹೇಳ್ತಿದೀವಿ ಅಂದ್ರೆ ನೋಡಿ, ಇಲ್ಲಿ ಮಕ್ಕಳಿಗೆ ಫುಡ್ ಕೊಡ್ಲಿಕ್ಕೆ ಬಂದಿದ್ದಾರೆ, ತಗೊಳ್ಳಕ್ಕೆ ಬಂದಿದ್ದಾರೆ. ಆ ಮಕ್ಕಳಿಗೆ ಇವತ್ತು 2 ತಿಂಗಳಿಂದ ಫುಡ್ ಸರಿಯಾಗಿ ಸಿಗ್ತಿಲ್ಲ. ಫುಡ್ ಅಲ್ಲಿ ಏನು ಕ್ರಿಮಿಗಳು ಇರ್ತವೆ, ಅಂದ್ರೆ ಕೀಟಗಳು ಇರ್ತವೆ, ಹುಳ ಉಪಟಿಗಳು ಇರ್ತವೆ. ಅಂತದನ್ನ 2 ತಿಂಗಳು 3 ತಿಂಗಳು ಕಳೆದ ನಂತರದಲ್ಲಿ ಕೊಡುವಂತದ್ದು ಇದೆ. ಇದು ಇವರ ಆರೈಕೆಗೆ ಕೊಡುವಂತ ಫುಡ್ಗಳನ್ನ ಈ ರೀತಿ ನಿರ್ಲಕ್ಷ್ಯ ಮಾಡೋದಾದ್ರೆ ಇದಕ್ಕೆ ಜವಾಬ್ದಾರಿ ಹೊಣೆಗಾರರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಇದೆ. ದಯವಿಟ್ಟು ಇವತ್ತು ನಾವು ಇದನ್ನ ಎಲ್ಲ ಕಡೆ ಶೇರ್ ಮಾಡ್ತೀವಿ. ನಾಳೆ ಇದಕ್ಕೆ ನಾವು ಲಾಕ್ ಮಾಡ್ತೀವಿ. ಇವತ್ತು ಲಾಕ್ ಮಾಡ್ತೀವಿ. ನಾವು ಅಧಿಕಾರಿಗಳು ಇಲ್ಲಿ ಬರಬೇಕು. CDP ಬಂದ ನಂತರದಲ್ಲಿ ಇಮಿಡಿಯೇಟ್ ಏನು ಸಹಾಯಕಿ ಅಥವಾ ಇಲ್ಲಿ ಇವರಿದ್ದಾರೆ ಟೀಚರ್ಸ್ ಇದ್ದಾರೆ, ಆ ಟೀಚರ್ಸ್ ಇಮಿಡಿಯೇಟ್ ಡಿಸ್ಮಿಸ್ ಮಾಡಿ ಇಲ್ಲಿಂದ ಕಳಿಸುವಂತ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಇದಕ್ಕೆ ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ಕೂಡ ತರ್ತಿದ್ವಿ. ಜಿಲ್ಲಾಧಿಕಾರಿಗಳು ಕೂಡ ಇದನ್ನ ಗಮನ ಹರಿಸಬೇಕು. ತುಂಬಾ ಸರಿ ನಾವು ಇಲ್ಲಿ ಜಿಲ್ಲಾಡಳಿತ ಸಭೆ ಮಾಡಿ ಈ ಕಂಪ್ಲೇಂಟ್ ತಂದಿದ್ದೀವಿ. ಜಿಲ್ಲಾ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಿಳಿಸಿದ್ವಿ. ಇನ್ನು ಇಷ್ಟೆಲ್ಲ ಮಾಡಿದ್ರು ಕೂಡ ಇಷ್ಟು ತಾರತಮ್ಯ ಆದ್ರೆ ಇದಕ್ಕೆ ಅರ್ಥನೇ ಇಲ್ಲ. ಅಂದ್ರೆ ಜಿಲ್ಲಾ ಆಡಳಿತ ವ್ಯವಸ್ಥೆಗೇನೆ ಅರ್ಥ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಇನ್ನಾದರೂ ಕೂಡ ಜಿಲ್ಲಾಡಳಿತ ಆಗಿರ್ಬೋದು, ಮತ್ತೆ ಸರ್ಕಾರ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಮುಖ್ಯವಾಗಿ ಅಂಗನವಾಡಿಗೆ ಬರುವಂತಹ ಮಕ್ಕಳ ಪೋಷಣೆ ಮಾಡೋದು ಪ್ರಮುಖ ಕರ್ತವ್ಯವಾಗಿರುತ್ತೆ ಅಂಗನವಾಡಿ ಶಾಲಾ ಶಿಕ್ಷಕಿಯದ್ದು. ಆ ಒಂದು ಶಿಕ್ಷಕಿಯರ ಮೇಲೆ ನಿಗವಾದ ಗಮನವನ್ನು ಹರಿಸಬೇಕು. ಎಲ್ಲಿ ಅಂಗನವಾಡಿಗಳು ನಡೀತಾ ಇಲ್ಲ, ಎಲ್ಲಿ ಅಂಗನವಾಡಿಗಳು ಸರಿಯಾದ ಸಮಯಕ್ಕೆ ಓಪನ್ ಆಗ್ತಾ ಇಲ್ಲ, ಎಲ್ಲಿ ಅಂಗನವಾಡಿಗಳು ಒಂದು ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಸರಿಯಾದ ಒಂದು ಫುಡ್ ವ್ಯವಸ್ಥೆಯನ್ನ ಮಾಡ್ತಾ ಇಲ್ಲ ಎಂಬುದನ್ನು ಕೂಡ ರಿಜಿಸ್ಟರ್ ಬುಕ್ಗಳನ್ನ ಮೇಂಟೈನ್ ಮಾಡ್ತಿದ್ದಲ್ಲ, ಅದೆಲ್ಲನೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೋಡಿಕೊಳ್ಳುವ ಜವಾಬ್ದಾರಿ ಇರುತ್ತೆ. ಆದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯಾರು ಕೂಡ ಒಂದು ಶಿಕ್ಷಕಿಯ ಒಂದು ಸ್ಥಳ ಪರಿಶೀಲನೆ ಮಾಡಿರ್ಬೋದು, ಅಂಗನವಾಡಿಗೆ ಭೇಟಿ ನೀಡಿರುವಂತದ್ದು ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ಎಷ್ಟೇ ದೂರುಗಳನ್ನ ನೀಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ ಎಂಬುದನ್ನು ಕೂಡ ಸ್ಥಳೀಯರ ಆರೋಪವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಬೀಗವನ್ನು ಹಾಕಿದರೆ ಮುಂದಿನ ದಿನಗಳಾದ್ರೂ ಕೂಡ ಅಂಗನವಾಡಿಗಳ ಬಗ್ಗೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಹೆಚ್ಚಿನ ನಿಗಾ ವಹಿಸಬೇಕು ಎಂಬುದು ಕೂಡ ಸ್ಥಳೀಯರ ಒಂದು ಕಳಕಳಿಯಾಗಿರುವಂತದ್ದು. ಪ್ರೇಮ್ ಕುಮಾರ್, ನ್ಯೂಸ್ 18 ಕನ್ನಡ, ಕೊಡಗು.